My dear students, welcome to the today's class. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ವಿಷಯ ಪ್ರೆಷರ್ ರಿಲೀಫ್ ವಾಲ್ವ್. ಪ್ರೆಷರ್ ರಿಲೀಫ್ ವಾಲ್ವ್. ಈ ಪ್ರೆಷರ್ ರಿಲೀಫ್ ವಾಲ್ವ್ ಅಂತ ಹೆಸರೇ ಹೇಳುತ್ತೆ ಇದೇನು ಕೆಲಸ ಮಾಡುತ್ತೆ ಅಂತ. ಇದೇನು ಕೆಲಸ ಮಾಡುತ್ತಪ್ಪ ಅಂದರೆ ಪ್ರೆಷರ್ನ ರಿಲೀಫ್ ಮಾಡೋದು. ಹೈಡ್ರಾಲಿಕ್ ಸಿಸ್ಟಮಲ್ಲಿ ಆಯಿಲ್ ಒಳಗಡೆ ಯೂಸ್ ಆಗ್ತಾ ಅದರಲ್ಲಿನ ಪ್ರೆಷರು ಕೆಲವು ಸಲ ವೇರಿ ಆಗುತ್ತೆ. ಆ ವೇರಿ ಆದಾಗ ಅದರಿಂದಾಗೋ ಡ್ಯಾಮೇಜ್ಗಳು ಬೇಕಾದಷ್ಟು ಇರುತ್ತೆ. ಅದಕ್ಕೆ ಆ ಪ್ರೆಷರ್ನ ರಿಲೀಫ್ ಮಾಡುತ್ತೆ. ಆ ರಿಲೀಫ್ ಮಾಡುವಂಥ ವಾಲ್ವ್ ಇದನ್ನು ಪ್ರೆಷರ್ ರಿಲೀಫ್ ವಾಲ್ವ್ ಅಂತ ಕರೀತಾರೆ. ಈಗ ನೋಡಿ, ಒಂದು ಪಿಕ್ಚರ್ ಇದೆ. ಪಿಕ್ಚರಲ್ಲಿ ಜನರಲ್ ಔಟ್ಲುಕ್ ಇದೆ ರಿಲೀಫ್ ವಾಲ್ದು. ಮತ್ತು ಇದ್ರ ಜೊತೆಗೆ ಔಟ್ಸೈಡಲ್ಲಿ ಒಂದು ನಾಬ್ ಕೂಡ ಇದೆ. ಔಟ್ಸೈಡಲ್ಲಿ ಒಂದು ನಾಬ್ ಇದೆ. ಔಟ್ಸೈಡಲ್ಲಿ ನಾಬ್ ಇರೋದು ಕಂಟ್ರೋಲಿಂಗ್ ಎಲಿಮೆಂಟ್ ಅಂತಂದರೆ ಒಂದು ಪಾರ್ಟ್ ಅಂತ. ಕಂಟ್ರೋಲಿಂಗ್ ಎಲಿಮೆಂಟ್. ಈ ಪ್ರೆಷರ್ ರಿಲೀಫ್ ವಾಲ್ವ್ಗೆ ಒಂದು ಕಂಟ್ರೋಲಿಂಗ್ ಎಲಿಮೆಂಟ್ ಇದು. ನಾಬ್, ಆಚೆ ಕಡೆ ಇರೋವಂಥ ನಾಬ್. ಮತ್ತು ಈ ವಾಲ್ವಲ್ಲಿ ಇಲ್ಲಿ ನೋಡಿ, ಪಿಕ್ಚರಲ್ಲಿ ಇರೋ ಥರ ಬೇಕಾದಷ್ಟು ಪಾರ್ಟ್ಸ್ಗಳಿದ್ದಾವೆ. ಆದರೆ ನಾವು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಪಾರ್ಟ್ಸ್ಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಮೇನ್ ಪಾರ್ಟ್ಸ್ಗಳು, ದ ಮೇನ್ ಪಾರ್ಟ್ಸ್ ಆಫ್ ಎ ಪೈಲಟ್ ಆಪ್ರೇಟೆಡ್ ರಿಲೀಫ್ ವಾಲ್ವ್. ಈ ವಾಲ್ವ್ದು ಮೇನ್ ಪಾರ್ಟ್ಗಳು ಯಾವುದ್ಯಾವುದಪ್ಪ ಅಂತಂದರೆ ಬಾಡಿ, ಟಾಪ್ ಕವರ್, ಪಿಸ್ಟನ್, ಲೈಟ್ ಸ್ಪ್ರಿಂಗ್, ಪಿಸ್ಟನ್ ಸೀಟ್, ಪೊಪ್ಪೆಟ್ ಸೀಟ್, ಹೆವಿ ಸ್ಪ್ರಿಂಗ್, ಅಡ್ಜಸ್ಟಿಂಗ್ ಸ್ಕ್ರೂ. ಇದಿಷ್ಟು ಈ ಪ್ರೆಷರ್ ರಿಲೀಫ್ ವಾಲ್ವ್ನ ಇಂಪಾರ್ಟೆಂಟ್ ಮೇನ್ ಪಾರ್ಟ್ಸ್ಗಳು. ಅದಲ್ಲದೆ ಬೇಕಾದಷ್ಟು ಪಾರ್ಟ್ಸ್ಗಳು ಒಳಗಡೆ ಇದ್ದಾವೆ. ಇದಿಷ್ಟು ಮೇನ್ ಪಾರ್ಟ್ಸ್ಗಳು. ಈ ಮೇನ್ ಪಾರ್ಟ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಬಾಡಿ. ಯಾವುದೇ ಒಂದು ಕಾಂಪೊನೆಂಟ್ ಆದರೂ ಒಂದು ಬಾಡಿ ಇರಬೇಕು. ಅದಕ್ಕೆ ಒಂದು ಬಾಡಿ, ಅದನ್ನು ಬಾಡಿ ಅಂತ ಕರೀತಾರೆ. ಈ ಬಾಡಿ, ದ ಬಾಡಿ ಆಫ್ ದ ವಾಲ್ವ್ ಈಸ್ ಫೈನ್ ಗ್ರೇಡ್ ಕ್ಯಾಸ್ಟ್ ಐರನ್. ಇದು ಯಾವ ಮೆಟೀರಿಯಲ್ ಮಾಡಿರ್ತಾರಪ್ಪ ಅಂತಂದರೆ ಫೈನ್ ಗ್ರೇಡ್ ಕ್ಯಾಸ್ಟ್ ಐರನ್ ಮೆಟೀರಿಯಲಲ್ಲಿ ಈ ಬಾಡಿನ ಮಾಡಿರ್ತಾರೆ. ಫೈನ್ ಗ್ರೇಡ್ ಕ್ಯಾಸ್ಟ್ ಐರನ್ನಲ್ಲಿ ಈ ಬಾಡಿನ ಮಾಡಿರ್ತಾರೆ. ಮತ್ತು ದ ಇನ್ಸೈಡ್ ಆಫ್ ದ ಕ್ಯಾಸ್ಟಿಂಗ್ ಈಸ್ ಆ್ಯಕ್ಯುರೇಟ್ಲಿ ಮೆಷಿನ್ಡ್ ಟು ಅಕಾಮಡೇಟ್ ಪಿಸ್ಟನ್ ಸೀಟ್ ಆ್ಯಂಡ್ ಲೈಟ್ ಸ್ಪ್ರಿಂಗ್. ಈ ಬಾಡಿ ಒಳಗಡೆ ಲೈಟ್ ಸ್ಪ್ರಿಂಗು, ಪಿಸ್ಟನ್ ಸೀಟು ಮತ್ತು ಪಿಸ್ಟನ್ನ ಅಕಾಮಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಡಿ ಒಳಗಡೆ ಇನ್ಸೈಡು ಆ್ಯಕ್ಯುರೇಟಾಗಿ ಮಿಷಿನಿಂಗ್ ಮಾಡಿರ್ತಾರೆ. ಇದರೊಳಗಡೆ 3 ಪಿಸ್ಟನ್ ಸೀಟು ಮತ್ತು ಲೈಟ್ ಸ್ಪ್ರಿಂಗು ಅಕಾಮಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಯುರೇಟಾಗಿ ಮಿಷಿನಿಂಗ್ ಆಗಿರುತ್ತೆ. ಆ್ಯಂಡ್ ದ ಬಾಡಿ ಈಸ್ ಫಿಕ್ಸ್ಡ್ ವಿತ್ ಟಾಪ್ ಕವರ್ ಬೈ ಸ್ಕ್ರೂ. ಅದಕ್ಕೆ ಬಾಡಿಗೆ ಒಂದು ಟಾಪ್ ಕವರ್ ಇದೆ. ಆ ಟಾಪ್ ಕವರ್ನ ಸ್ಕ್ರೂ ಉಪಯೋಗಿಸ್ಕೊಂಡು ಫಿಕ್ಸ್ ಮಾಡಿರ್ತಾರೆ. ಮತ್ತು ಈ ಬಾಡಿ ಪ್ರೆಷರ್ ರಿಲೀಫ್ ವಾಲ್ವ್ ಅಂತಂದರೆ ಹೈಡ್ರಾಲಿಕ್ ಸಿಸ್ಟಮ್ ಅಂತಂದರೆ ಅದರಲ್ಲಿ ಆಯಿಲ್ ಒಳಗಡೆ ಹೋಗೋಕ್ಕೆ ಜಾಗ ಇರಬೇಕು, ಆಚೆ ಬರೋಕ್ಕೆ ಜಾಗ ಇರಬೇಕು, ಔಟ್ಪುಟ್ ಇರಬೇಕು, ಮತ್ತು ಡ್ರೈನ್ ಔಟ್ ಆಗೋಕ್ಕೆ ಜಾಗ ಇರಬೇಕು. 3 ಅಲ್ಲಿ ಪ್ರೊವೈಡ್ ಮಾಡಿದ್ದಾನೆ. ಅದನ್ನು ಪೋರ್ಟ್ಸ್ ಅಂತ ಕರಿತೀವಿ. ಪೋರ್ಟ್ಸ್ ಫಾರ್ ಇನ್ಲೆಟ್, ಔಟ್ಲೆಟ್ ಆ್ಯಂಡ್ ಡ್ರೈನ್. ಕನೆಕ್ಷನ್ಸ್ ಆರ್ ಪ್ರೊವೈಡೆಡ್ ಇನ್ ದಿ ಬಾಡಿ ಆ್ಯಸ್ ಥ್ರೆಡೆಡ್ ಹೋಲ್. ಅದನ್ನು ಥ್ರೆಡೆಡ್ ಹೋಲ್ ಥರ ಅಲ್ಲಿ ಪ್ರೊವೈಡ್ ಮಾಡಿದ್ದಾನೆ. 3 ಪೋರ್ಟ್ಸ್ಗಳು ಇದ್ದಾವೆ. 3 ಪೋರ್ಟ್ಗಳಲ್ಲಿ ಒಂದು ಇನ್ಲೆಟ್ಟು, ಒಂದು ಔಟ್ಲೆಟ್ಟು, ಮತ್ತೊಂದು ಡ್ರೈನ್. ಇದಿಷ್ಟನ್ನು ಥ್ರೆಡ್ ಮೂಲಕ ಅದನ್ನು ಕನೆಕ್ಷನ್ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡಿ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾನೆ. ಆ್ಯಂಡ್ ದ ಬಾಡಿ ಅಕಾಮಡೇಟ್ಸ್ ದ ಮೇನ್ ರಿಲೀವಿಂಗ್ ಮೆಕ್ಯಾನಿಸಮ್. ಬಾಡಿ ಒಳಗಡೆ ಮೇಯ್ನಾಗಿ ಏನಪ್ಪ ಅಕಾಮಡೇಟ್ ಮಾಡಿರ್ತಾನೆ ಅಂತಂದರೆ ರಿಲೀವಿಂಗ್ ಮೆಕ್ಯಾನಿಸಮ್ನ ಅಕಾಮಡೇಟ್ ಮಾಡಿರ್ತಾನೆ. ನೆಕ್ಸ್ಟು ಟಾಪ್ ಕವರ್. ಇಲ್ಲಿದೆ ನೋಡಿ, ರೈಟ್ ಸೈಡ್ ಫಿಗರಲ್ಲಿ ರೆಡ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಅದು ಟಾಪ್ ಕವರ್. ಟಾಪ್ ಕವರ್ ಅಂತಂದರೆ ವಾಲ್ವ್ದು ಮೇಲ್ಗಡೆ ಇರುವಂಥ ಒಂದು ಕವರ್. ದ ಟಾಪ್ ಕವರ್ ಈಸ್ ಆಲ್ಸೋ ಎ ಫೈನ್ ಗ್ರೇಡ್ ಕ್ಯಾಸ್ಟಿಂಗ್. ಈ ಟಾಪ್ ಕವರ್ನು ಕೂಡ ಫೈನ್ ಗ್ರೇಡ್ ಕ್ಯಾಸ್ಟಿಂಗ್ ಮೆಟೀರಿಯಲಲ್ಲಿ ಮಾಡಿರ್ತಾರೆ.
ಇದನ್ನು ಕೂಡ ಫೈನ್ ಗ್ರೇಡ್ ಮೆಟೀರಿಯಲ್ ಮಾಡಿರ್ತಾರೆ. ಬಾಡಿ ಮಾಡಿರೋ ಥರ, ಬಾಡಿ ಹೇಗೆ ಫೈನ್ ಗ್ರೇಡ್ ಕ್ಯಾಸ್ಟಿಂಗಲ್ಲಿ ಮಾಡಿದ್ದಾರೆ ಅದೇ ಥರ ಫೈನ್ ಗ್ರೇಡ್ ಕ್ಯಾಸ್ಟಿಂಗಲ್ಲಿ ಇದನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಮೆಷಿನ್ಡ್ ಇನ್ಸೈಡ್, ಇದು ಕೂಡ ಒಳಗಡೆ ಇನ್ಸೈಡು ಮೆಷಿನಿಂಗ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಪಾಪೆಟ್ಟು, ಹೆವಿ ಸ್ಪ್ರಿಂಗು, ಅಡ್ಜಸ್ಟಿಂಗ್ ಸ್ಕ್ರೂಸು, ಸೀಲ್ಸು ಆ್ಯಂಡ್ ವೆಂಟ್ ಪ್ಲಗ್ ಇದಿಷ್ಟನ್ನು ಅಕಾಮಡೇಟ್ ಮಾಡೋಕ್ಕೋಸ್ಕರ ಇದರಲ್ಲೂ ಟಾಪ್ ಕವರ್ ಇನ್ಸೈಡ್ ಇದನ್ನು ಕೂಡ ಮೆಷಿನಿಂಗ್ ಮಾಡಿರ್ತಾರೆ. ಮತ್ತು ದ ಟಾಪ್ ಕವರ್ ಈಸ್ ಫಿಕ್ಸ್ಡ್ ವಿತ್ ದಿ ಬಾಡಿ ಬೈ ಮೀನ್ಸ್ ಆಫ್ ಸ್ಕ್ರೂ. ಆವಾಗಲೇ ಹೇಳ್ದಂಗೆ ಬಾಡಿಗೆ ಈ ಟಾಪ್ ಕವರು ಫಿಕ್ಸ್ ಆಗಿರುತ್ತೆ, ಸ್ಕ್ರೂ ಮೂಲಕ ಇದನ್ನು ಟೈಟ್ ಮಾಡಿ ಫಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ಪಾರ್ಟ್ ಈಸ್ ಪಿಸ್ಟನ್. ಪಿಸ್ಟನ್ನು ಮೇಯ್ನ್ ಎಲಿಮೆಂಟು, ಮೇಯ್ನ್ ಪಾರ್ಟ್ ಈ ರಿಲೀಫ್ ವಾಲ್ವ್ಗೆ, ಪ್ರೆಷರ್ ರಿಲೀಫ್ ವಾಲ್ವ್ಗೆ ಮೇಯ್ನ್ ಪಾರ್ಟ್. ಇಟ್ ಈಸ್ ದಿ ಮೇಯ್ನ್ ರಿಲೀವಿಂಗ್ ವಾಲ್ವ್ ಎಲಿಮೆಂಟ್ ಇನ್ ದಿ ಬಾಡಿ. ಈ ಬಾಡಿ ಒಳಗಡೆ ಇರುವಂಥ ಮೇಯ್ನ್ ರಿಲೀವಿಂಗ್ ಎಲಿಮೆಂಟು ಈ ಪಿಸ್ಟನ್. ಮತ್ತು ಇಟ್ ಈಸ್ ಮೇಡ್ ಆಫ್ ವೇರ್ ರೆಸಿಸ್ಟೆನ್ಸ್ ಸ್ಟೀಲ್. ವೇರ್ ಆ್ಯಂಡ್ ಟೇರ್ ಅಂತೀವಲ್ಲ, ಅಂದರೆ ಹಾಳಾಗೋದು, ಆ ಹಾಳಾಗದೇ ಇರುವಂಥ ಸ್ಟೀಲ್ನಲ್ಲಿ ಇದನ್ನು ಮಾಡಿರ್ತಾರೆ. ತುಂಬ ಸ್ಟ್ರಾಂಗ್ ಆಗಿರುವಂಥ ಸ್ಟೀಲ್ನಲ್ಲಿ ಇದನ್ನು ಮಾಡಿರ್ತಾರೆ. ಇದು ಬೇಗ ಹಾಳಾಗಲ್ಲ. ಇದು ಹಾಳಾಗದೇ ಇರುವಂಥ ಸ್ಟೀಲ್ನ ಉಪಯೋಗಿಸ್ಕೊಂಡು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಆದಮೇಲೆ ಅದನ್ನು ಹಾರ್ಡ್ನಿಂಗ್ ಮಾಡಿರ್ತಾರೆ ಮತ್ತು ಬ್ಯೂಟಿಫುಲ್ಲಾಗಿ ಗ್ರೈಂಡಿಂಗ್ ಮಾಡಿರ್ತಾರೆ. ಹಾರ್ಡ್ನಿಂಗು ಆಗಿರುತ್ತೆ. ಅದರಿಂದ ಇದು ಹಾಳಾಗೋದಿಲ್ಲ, ಅಷ್ಟು ಬೇಗ ಹಾಳಾಗೋದಿಲ್ಲ. ಮತ್ತು ಪಿಸ್ಟನ್ ಅಂತಂದಮೇಲೆ ಸ್ಲೈಡ್ ಆಗಬೇಕು. ದ ಸ್ಲೈಡಿಂಗ್ ಪೋರ್ಷನ್ ಆಫ್ ದ ವಾಲ್ ಆರ್ ಪ್ರೊವೈಡೆಡ್ ವಿತ್ ಶಾಲೋ ಗ್ರೂವ್ಸ್. ಶಾಲೋ ಗ್ರೂವ್ಸ್ ಅಂತಂದರೆ ಜಾಸ್ತಿ ಆಳ ಇಲ್ಲದೇ ಇರೋವಂಥ ಗ್ರೂವ್ಸ್ಗಳು ಅಂತ. ಶಾಲೋ ಅಂತಂದರೆ ಜಾಸ್ತಿ ಆಳ ಇಲ್ಲದೇ ಇರೋವಂಥ ಗ್ರೂವ್ಸ್ಗಳು, ಲೈಟ್ ಗ್ರೂವ್ಸ್ಗಳು ಅಂತ. ಶಾಲೋ ಗ್ರೂವ್ಸ್ ಅಂತಂದರೆ ಲೈಟಾಗಿರುತ್ತೆ, ತುಂಬ ಆಳ ಇಲ್ಲದೇ ಇರೋವಂಥ ಗ್ರೂವ್ಗಳಿರ್ತವೆ. ಇದನ್ನು ಏನಕ್ಕೆ ಪ್ರೊವೈಡ್ ಮಾಡಿರ್ತಾನೆ ಅಂತಂದರೆ ಅಲ್ಲಿ ಆಯಿಲ್ ರಿಟೈನ್ ಆಗೋದಕ್ಕೆ ಪ್ರೊವೈಡ್ ಮಾಡಿರ್ತಾನೆ. ಅದನ್ನು ಏನಕ್ಕೆ ಆಯಿಲ್ ರಿಟೈನ್ ಆಗಬೇಕು ಅಲ್ಲಿ ಅಂತಂದರೆ ಲೂಬ್ರಿಕೇಷನ್ ಪರ್ಪಸ್ಗೆ ಇದು ರಿಟೈನ್ ಆಗಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಶಾಲೋ ಗ್ರೂವ್ಸ್ನ ಕೊಟ್ಟಿರ್ತಾನೆ. ಶಾಲೋ ಗ್ರೂವ್ಸ್ ಅಂತಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ರೆ, ಶಾಲೋ ಅಂತಂದರೆ ಆಳ ಇಲ್ಲದೇ ಇರೋವಂಥದ್ದು, ತುಂಬ ಆಳ ಇಲ್ಲದೇ ಇರೋವಂಥದ್ದು, ತುಂಬ ಡೆಪ್ತ್ ಇಲ್ಲದೇ ಇರೋವಂಥ ಗ್ರೂವ್ಸ್ಗಳನ್ನ ಕೊಟ್ಟಿರ್ತಾನೆ. ಮತ್ತು ಅದೇ ಪಿಸ್ಟನಲ್ಲಿ ದೇರ್ ಈಸ್ ಎ ಥ್ರೂ ಹೋಲ್ ಅಟ್ ದ ಸೆಂಟರ್ ಆಫ್ ದಿ ವಾಲ್ ಪಿಸ್ಟನ್. ಈ ಪಿಸ್ಟನಲ್ಲಿ ಇಲ್ಲಿ ನೋಡಿ ಥ್ರೂ ಹೋಲ್ ಲೆಫ್ಟಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಲೆಫ್ಟಲ್ಲಿ ರೆಡ್ ಮಾರ್ಕ್ ಮಾಡಿದ್ದೀನಲ್ಲ, ಮೇಲಿಂದ ಕೆಳಗೆ ತನಕ ಫುಲ್ ಹೋಲ್ ಇದೆ. ಅದು ಫುಲ್ ಹೋಲ್ ಇದೆ, ಪೂರ್ತಿ ಉದ್ದಕ್ಕೂ ಥ್ರೂ ಹೋಲ್, ಅದು ಪೂರ್ತಿ ಹೋಲ್ ಇದೆ. ಪಿಸ್ಟನ್ ಸೆಂಟ್ರಲ್ಲಿ ಫುಲ್ ಹೋಲ್ ಇದೆ. ಆ್ಯಂಡ್ ಪಕ್ಕದಲ್ಲಿ ಒಂದಿದೆ ನೋಡಿ, ದೊಡ್ಡ ಡಯಾಮೀಟ್ರು ಇರೋಂಥ ಫ್ಲಾಟ್ ಸರ್ಫೇಸಲ್ಲಿ ಒಂದು ಪಕ್ಕದಲ್ಲಿ ಒಂದಿದೆ, ಅದನ್ನು ರೆಡ್ಡಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ದೇರ್ ಈಸ್ ಎ ಥ್ರೂ ಹೋಲ್ ಅಟ್ ದ ಸೆಂಟರ್ ಆಫ್ ದಿ ವಾಲ್ ಪಿಸ್ಟನ್ ಆ್ಯಂಡ್ ದೇರ್ ಈಸ್ ಆ್ಯನ್ ಆರಿಫೈಸ್ ಹೋಲ್ ಆನ್ ದಿ ಫ್ಲಾಟ್ ಸೈಡ್ ಆಫ್ ಲಾರ್ಜ್ ಡಯಾಮೀಟರ್. ದೊಡ್ಡ ಡಯಾಮೀಟ್ರು ಇದೆಯಲ್ಲ, ಅಲ್ಲಿ ಒಂದು ಸಣ್ಣ ಹೋಲ್ ಕಾಣಿಸ್ತಾ ಇದೆ ನೋಡಿ, ಆ ಸಣ್ಣ ಹೋಲು ಅಲ್ಲಿ ಪ್ರೊವೈಡ್ ಮಾಡಿರ್ತಾನೆ. ಮತ್ತು ಬಾಟಮಲ್ಲಿ ಟೇಪರ್ ಇದೆ ನೋಡಿ, ಬಾಟಮಲ್ಲಿ ಟೇಪರ್ ಇದೆ. ದ ಬಾಟಮ್ ಆಫ್ ದ ವಾಲ್ ಈಸ್ ಟೇಪರ್ಡ್ ಟು ಹ್ಯಾವ್ ಎ ಕೋನ್ ಸೀಟಿಂಗ್ ಇನ್ ಕ್ಲೋಸ್ಡ್ ಕಂಡೀಷನಲ್ಲಿ ಅದು ಕರೆಕ್ಟಾಗಿ ಹೋಗಿ ಕೂತ್ಕೊಂಡು ಸೀಲ್ ಆಗಬೇಕು, ಅದು ಸೀಟ್ ಆಗಬೇಕು, ಕರೆಕ್ಟಾಗಿ ಸೀಟಾಗಿ ಫುಲ್ ಕ್ಲೋಸ್ ಆಗಬೇಕು. ಅದಕ್ಕೋಸ್ಕರ ಅಲ್ಲಿ ಟೇಪರ್ನ ಮಾಡಿದ್ದಾನೆ. ಮತ್ತು ಪಿಸ್ಟನ್ ಈಸ್ ಅಕಾಮಡೇಟೆಡ್ ಇನ್ ದಿ ಬಾಡಿ. ಮತ್ತು ಈ ಪಿಸ್ಟನ್ನ ಬಾಡಿ ಒಳಗಡೆ ಅಕಾಮಡೇಟ್ ಮಾಡಿರ್ತಾನೆ. ಇನ್ನು ಲೈಟ್ ಸ್ಪ್ರಿಂಗ್ದು ಕೆಲಸ ಏನು? ಯಾವುದು ಪೊಸಿಷನ್ನ ಮುಂಚಿನ ಪೊಸಿಷನ್ಗೆ ರಿಟೈನ್ ಮಾಡಿಕೊಡೋದು. ಯಾವುದಾನ ಒಂದು ವಸ್ತು ಮೂವ್ ಆದರೆ ಅದನ್ನು ಸ್ಪ್ರಿಂಗ್ ಸಹಾಯದಿಂದ ವಾಪಸ್ಸು ಅದು ಮುಂಚೆ ಎಲ್ಲಿತ್ತು ಅಲ್ಲಿಗೆ ರಿಟೈನ್ ಮಾಡ್ಕೊಳ್ಳೋ ಅಂಥ ಕೆಲಸ ಸ್ಪ್ರಿಂಗ್ದು. ಇಲ್ಲೂ ಅದೇ ಕೆಲಸ ಮಾಡುತ್ತೆ. ಸ್ಪ್ರಿಂಗು ಇಲ್ಲಿದೆ ನೋಡಿ, ರೈಟ್ ಸೈಡು ಪಿಕ್ಚರಲ್ಲಿ ರೆಡ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ದ ಪರ್ಪಸ್ ಆಫ್ ಲೈಟ್ ಸ್ಪ್ರಿಂಗ್ ಈಸ್ ಟು ರಿಟೈನ್ ದಿ ಪಿಸ್ಟನ್ ಡೌನ್ ಅಗೇನ್ಸ್ಟ್ ದಿ ಸೀಟ್ ಇನ್ ಎ ಬ್ಯಾಲೆನ್ಸ್ಡ್ ಕಂಡೀಷನ್. ಪಿಸ್ಟನ್ನ ವಾಪಸ್ಸು ಅದೇ ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ ವಾಪಸ್ ಅದನ್ನು ರಿಟೈನ್ ಮಾಡೋಕ್ಕೆ ಸ್ಪ್ರಿಂಗ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಅಕಾಮಡೇಟೆಡ್ ಇನ್ ಬಿಟ್ವೀನ್ ದಿ ಲಾರ್ಜ್ ಡಯಾಮೀಟರ್ ಆಫ್ ದಿ ಪಿಸ್ಟನ್ ಆ್ಯಂಡ್ ಬಾಡಿ ಪೋರ್ಷನ್. ಇದು ಎಲ್ಲಿ ಅಕಾಮಡೇಟ್ ಆಗಿರ್ತದೆ ಅಂತಂದರೆ, ಲಾರ್ಜ್ ಡಯಾಮೀಟರ್ ಇದೆಯಲ್ಲ ಪಿಸ್ಟನಲ್ಲಿ, ಲಾರ್ಜ್ ಡಯಾಮೀಟರು ಮತ್ತು
ಬಾಡಿ ಪೋರ್ಷನ್ ಮಧ್ಯ ಈ ಸ್ಪ್ರಿಂಗು ಇರುತ್ತೆ, ಲೈಟ್ ಸ್ಪ್ರಿಂಗು. ನೋಡಿ, ಲೈಟ್ ಸ್ಪ್ರಿಂಗು ಅದೇ ಬಾಡಿ ಮತ್ತು ಇದ್ರ ಮಧ್ಯೆ ಇದೆ, ಅದು ಬಾಡಿ ಮತ್ತು ಲಾರ್ಜ್ ಡಯಾಮೀಟ್ರ್ ಮಧ್ಯೆ ಇದನ್ನು ಅಕಾಮಡೇಟ್ ಮಾಡಿರ್ತಾನೆ. ಆ್ಯಂಡ್ ಪಿಸ್ಟನ್ ಸೀಟ್. ಈ ಪಿಸ್ಟನ್ ಸೀಟು ಒಂಥರ ಬುಷ್ ಇದ್ದಂಗೆ, ಒಂಥರ ವಾಷರ್ ಟೈಪ್ ಇರುತ್ತಂಗೆ. ಈ ಬುಷ್ ಇರುತ್ತೆ, ಇದನ್ನು ಬುಷ್ ಟೈಟ್ಲಿ ಫಿಕ್ಸ್ಡ್ ಇನ್ ದಿ ಬಾಡಿ ಒಳಗಡೆ ಟೈಟಾಗಿ ಫಿಕ್ಸ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಮೇಡ್ ಆಫ್ ವೇರ್ ರೆಸಿಸ್ಟೆನ್ಸ್ ಸ್ಟೀಲ್. ಇದು ಕೂಡ ವೇರ್ ರೆಸಿಸ್ಟೆನ್ಸ್ ಸ್ಟೀಲಲ್ಲೇ ಮಾಡಿರ್ತಾರೆ. ವೇರ್ ರೆಸಿಸ್ಟೆನ್ಸ್ ಅಂತಂದರೆ ಬೇಗ ಹಾಳಾಗದಿರುವಂಥ ಸ್ಟೀಲು, ಬೇಗ ಹಾಳಾಗದಿರುವಂಥ ಸ್ಟೀಲ್ನ ಉಪಯೋಗಿಸ್ಕೊಂಡು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇದನ್ನು ಕೂಡ ಹಾರ್ಡ್ನಿಂಗ್ ಮಾಡಿರ್ತಾರೆ ಮತ್ತು ಫೈನ್ ಗ್ರೈಂಡಿಂಗ್ ಮಾಡಿರ್ತಾರೆ, ಫೈನ್ ಗ್ರೈಂಡಿಂಗ್ ಆಗಿರುತ್ತೆ. ದ ಇನ್ನರ್ ಸೈಡ್ ಆಫ್ ದ ಬುಷ್ ಹ್ಯಾಸ್ ಎ ಟೇಪರ್ ಟು ಸೀಟ್ ದಿ ಟೇಪರ್ಡ್ ಪೋರ್ಷನ್ ಆಫ್ ದ ಪಿಸ್ಟನ್ ವಾಲ್. ಮತ್ತು ಈ ವಾಲ್ ಒಳಗಡೆ ಪಿಸ್ಟನ್ನು ಸೀಟ್ ಆಗಬೇಕಾದ್ರೆ, ಕೊಡೆಯಲ್ಲಿ ಟೇಪರ್ ಇದೆಯಲ್ಲ, ಪಿಸ್ಟನಲ್ಲಿ ಟೇಪರ್ ಇತ್ತಲ್ಲ, ಅದನ್ನು ಸೀಟ್ ಆಗಬೇಕಾದ್ರೆ ಅಲ್ಲೇ ತಾನೇ ಈ ಪಿಸ್ಟನ್ ಸೀಟ್ ಇರೋದು. ಈ ಇನ್ನರ್ ಸೈಡು ಕೂಡ ಈ ಬುಷ್ದು ಟೇಪರ್ ಮಾಡಿರ್ತಾರೆ, ಆ ಪಿಸ್ಟನ್ನು ಸರಾಗವಾಗಿ ಬಂದು ಕೂತ್ಕೊಳ್ಳೋದಕ್ಕೆ. ಮತ್ತೊಂದು ಪಾರ್ಟು ಪೊಪೆಟ್. ಪೊಪೆಟ್ ಈಸ್ ಎ ಕಾನಿಕಲ್ ಮೆಂಬರ್ ಹೌಸ್ಡ್ ಇನ್ ದಿ ಟಾಪ್ ಕವರ್. ಟಾಪ್ ಕವರ್ ಒಳಗಡೆ ಇದನ್ನು ಹೌಸಿಂಗ್ ಆಗಿರುತ್ತೆ. ಟಾಪ್ ಕವರ್ ಒಳಗಡೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಿ. ಪೊಪೆಟ್ ಈಸ್ ಎ ಕಾನಿಕಲ್ ಮೆಂಬರ್ ಹೌಸ್ಡ್ ಇನ್ ದಿ ಟಾಪ್ ಕವರ್ ಒಳಗಡೆ ಇರುತ್ತೆ ಇದು. ಮತ್ತು ಪೊಪೆಟ್ ಸರ್ವ್ಸ್ ಆಸ್ ಎ ಪೈಲಟ್ ವಾಲ್. ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ ಪೈಲಟ್ ವಾಲ್ ಥರ ಕೆಲಸ ಮಾಡುತ್ತೆ. ಪೊಪೆಟ್ ಸರ್ವ್ಸ್ ಆಸ್ ಎ ಪೈಲಟ್ ವಾಲ್ ಥರ ಇದು ಕೆಲಸ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಹೆಲ್ಡ್ ಇನ್ ಪೊಸಿಷನ್ ಬೈ ಎ ಹೆವಿ ಸ್ಪ್ರಿಂಗ್. ಮತ್ತು ಇದನ್ನು ಹೆವಿ ಸ್ಪ್ರಿಂಗಲ್ಲಿ ಹೋಲ್ಡ್ ಮಾಡಿರ್ತಾರೆ. ಹೆವಿ ಸ್ಪ್ರಿಂಗ್ನ ಯೂಸ್ ಮಾಡಿಕೊಂಡು ಹೋಲ್ಡ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಮೇಡ್ ಆಫ್ ಎ ವೇರ್ ರೆಸಿಸ್ಟೆನ್ಸ್ ಸ್ಟೀಲ್. ಇದು ಕೂಡ ವೇರ್ ರೆಸಿಸ್ಟೆನ್ಸ್ ಸ್ಟೀಲಲ್ಲಿ ಮಾಡಿರ್ತಾರೆ ವಿತ್ ಎ ಫೈನ್ ಕಾನಿಕಲ್ ಗ್ರೌಂಡ್ ಸರ್ಫೇಸ್. ಗ್ರೈಂಡಿಂಗ್ ತುಂಬ ಫೈನಾಗಿ ಗ್ರೈಂಡಿಂಗ್ ಆಗಿರುತ್ತೆ, ಕಾನಿಕಲ್ ಸರ್ಫೇಸ್ ಇರುತ್ತೆ. ನೆಕ್ಸ್ಟು ಪಪೆಟ್ ಸೀಟ್. ಇಲ್ಲಿದೆ ನೋಡಿ, ತೋರಿಸಿದ್ದೀನಿ ಫಿಗರಲ್ಲಿ ಪಪೆಟ್ ಸೀಟ್ ಎಲ್ಲಿದೆ ಅಂತ. ಇಟ್ ಈಸ್ ಎ ಸೀಟ್ ಫಾರ್ ದಿ ಪಪೆಟ್ ವಾಲ್. ಇದೊಂದು ಸೀಟು, ಪಪೆಟ್ ವಾಲ್ಗೆ ಕೂತ್ಕೊಳ್ಳುತ್ತೆ ಒಂದು ಸೀಟು ಅಷ್ಟೇ. ಇಟ್ ಹ್ಯಾಸ್ ಗಾಟ್ ಎ ಕಾನಿಕಲ್ ಸೀಟ್. ಇದೇನಾಗಿರುತ್ತೆ ಅಂದರೆ ಕಾನಿಕಲ್ ಸೀಟ್ ಇರುತ್ತೆ ಇದರೊಳಗಡೆ, ಅಂದರೆ ಟೇಪರ್ ಇರುತ್ತೆ ವಿತಿನ್ ಟು ಮ್ಯಾಚ್ ದಿ ಟೇಪರ್ಡ್ ಸರ್ಫೇಸ್ ಆಫ್ ದ ಪಪೆಟ್ ಟೇಪರ್ ಸರ್ಫೇಸ್ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋದಕ್ಕೆ ಇದು ಕೂಡ ಕಾನಿಕಲ್ ಆಗಿ ಇರುತ್ತೆ, ಅಂದರೆ ಟೇಪರ್ ಆಗಿ ಇರುತ್ತೆ. ಇದು ಕೂಡ ಹಾರ್ಡನ್ಡ್ ಆಗಿರುತ್ತೆ ಮತ್ತು ಗ್ರೈಂಡಿಂಗ್ ಆಗಿರುತ್ತೆ. ಇದು ಕೂಡ ಹಾರ್ಡನಿಂಗ್ ಆಗಿರುತ್ತೆ, ಗ್ರೈಂಡಿಂಗ್ ಆಗಿರುತ್ತೆ ಮತ್ತು ರಿಜಿಡ್ಡಾಗಿ ಫಿಕ್ಸ್ ಮಾಡಿರ್ತಾರೆ. ಟಾಪ್ ಕವರ್ ಒಳಗಡೆ ಟಾಪ್ ಕವರ್ ಒಳಗಡೆ ಭಾಗದಲ್ಲಿ ಇದನ್ನು ರಿಜಿಡ್ಡಾಗಿ ಫಿಕ್ಸ್ ಮಾಡಿರ್ತಾರೆ. ರಿಜಿಡ್ ಅಂತಂದರೆ ಗಟ್ಟಿಯಾಗಿ, ಟೈಟಾಗಿ, ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಫಿಕ್ಸ್ ಮಾಡಿರ್ತಾರೆ ಬೈ ಮೀನ್ಸ್ ಆಫ್ ಪ್ರೆಸ್ ಫಿಟ್ನ ಯೂಸ್ ಮಾಡಿಕೊಂಡು ಅದನ್ನು ಅದನ್ನು ಫಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟು ಪಾರ್ಟ್ ಈಸ್ ಹೆವಿ ಸ್ಪ್ರಿಂಗ್. Heavy spring, this spring has to seat the puppet in the pilot port. ಈ ಪೋರ್ಟ್ ಜಾಗದಲ್ಲಿ ಈ ಸ್ಪ್ರಿಂಗನ್ನು ಕೂತಿರ್ತಾರೆ. ಪಪೆಟ್ ಸೀಟು ಕೂತ್ಕೊಳ್ಳೋ ಜಾಗದಲ್ಲಿ ಇದನ್ನು ಫಿಕ್ಸ್ ಮಾಡಿರ್ತಾರೆ. ಆವಾಗಲೇ ಹೇಳಿದ್ನಲ್ಲ, ಅದೆಲ್ಲಿ ಸ್ಪ್ರಿಂಗ್ನ ಯೂಸ್ ಮಾಡಿ ಕೂರಿಸಿರ್ತಾರೆ ಅಂತ, ಅದೇ ಸ್ಪ್ರಿಂಗ್ ಇದು. ಆ್ಯಂಡ್ ದಿಸ್ ಸ್ಪ್ರಿಂಗ್ ಈಸ್ ಹೌಸ್ಡ್ ಇನ್ ಬಿಟ್ವೀನ್ ಪ್ಲಂಜರ್ ಆ್ಯಂಡ್ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದಿ ಪಪೆಟ್ದು ಮ್ಯಾಕ್ಸಿಮಮ್ ಡಯಾಮೀಟ್ರು ಮತ್ತು ಪ್ಲಂಜರ್ ಮಧ್ಯದಲ್ಲಿ ಇದನ್ನು ಫಿಕ್ಸ್ ಮಾಡಿರ್ತಾನೆ. ವೆನ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಆಯಿಲ್ ಅಟ್ ಪೈಲಟ್ ಪೋರ್ಟ್ ಈಸ್ ಮೋರ್, ದ ಹೆವಿ ಸ್ಪ್ರಿಂಗ್ ಲಿಫ್ಟ್ ಆಫ್ ದಿ ಪಪೆಟ್ ಟು ರಿಲೀವ್ ಆಯಿಲ್. ಇದೇನು ಕೆಲಸ ಮಾಡುತ್ತಪ್ಪ ಅಂತಂದರೆ, ವಾಲ್ ಒಳಗಡೆ ಆ ಪೋರ್ಟ್ ಭಾಗದಲ್ಲಿ ಯಾವಾಗ ಆಯಿಲ್ದು ಫೋರ್ಸು ಜಾಸ್ತಿ ಆಗುತ್ತೋ, ಅದ್ರ ಮೇಲೆ ಆವಾಗ ಏನು ಮಾಡುತ್ತೆ ಇದು ಅಂತಂದರೆ, ಸ್ಪ್ರಿಂಗು ಈ ಪಪೆಟನ್ನು ಮೇಲ್ಗಡೆ ಲಿಫ್ಟ್ ಮಾಡಿಬಿಡುತ್ತೆ. ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣ ಅದು ಒಳಗಡೆ ತೂತಿದೆಯಲ್ಲ, ಹೋಲ್ ಇರುತ್ತಲ್ಲ, ಆ ಹೋಲ್ ಮೂಲಕ ಆಯಿಲು ರಿಲೀವ್ ಆಗಿಬಿಡುತ್ತೆ. ಆವಾಗ ಅಲ್ಲಿ ಪ್ರೆಷರು ತಂತಾನೆ ಕಮ್ಮಿ ಆಗುತ್ತೆ. ಯಾವಾಗ ಫೋರ್ಸು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ, ಈ ಸ್ಪ್ರಿಂಗ್ ಏನು ಮಾಡುತ್ತಪ್ಪ ಅಂತಂದರೆ ಲಿಫ್ಟ್ ಮಾಡಿಬಿಡುತ್ತೆ. ಪಪ್ಪೆಟನ್ನು ಲಿಫ್ಟ್ ಮಾಡಿಬಿಟ್ಟು ಆಯಿಲ್ ರಿಲೀವ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತು ಆ ಸ್ಪ್ರಿಂಗ್ನ ಟೆನ್ಷನ್ನ ಅಡ್ಜಸ್ಟ್ ಮಾಡ್ಕೋಬೋದು ಬೈ ಮೀನ್ಸ್ ಆಫ್ ನಾಬ್.
ನಾಬ್ನ ಯೂಸ್ ಮಾಡಿಕೊಂಡು ಆ ಸ್ಪ್ರಿಂಗ್ದು ಟೆನ್ಷನ್ನ ನಮ್ಗೆ ಎಷ್ಟು ಬೇಕು ಟೆನ್ಷನು ಅಷ್ಟು ಟೆನ್ಷನ್ನ ನಾವು ಕೊಟ್ಕೋಬೋದು. ಮತ್ತು ಅಡ್ಜಸ್ಟಿಂಗ್ ಸ್ಕ್ರೂ ಇಲ್ಲಿದೆ ನೋಡಿ, ಅಡ್ಜಸ್ಟಿಂಗ್ ಸ್ಕ್ರೂ ರೈಟ್ ಸೈಡಲ್ಲಿ ರೆಡ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಅಡ್ಜಸ್ಟಿಂಗ್ ಸ್ಕ್ರೂ. Adjustable screw is a fine pitched screw along with knob accommodated in the top cover. ಟಾಪ್ ಕವರಲ್ಲಿ ಇದನ್ನು ಅಕಾಮಡೇಟ್ ಮಾಡಿರ್ತಾನೆ. ಇದು ಫೈನ್ ಸ್ಕ್ರೂನ ಹೊಂದಿರುತ್ತೆ ಮತ್ತು ವಿತ್ ನಾಬ್ ಇರುತ್ತೆ. ಒಂದು ನಾಬ್ ಫೆಸಿಲಿಟಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ನಾಬ್ ಬೇಕಲ್ಲ, ನಾಬ್ ಇರುತ್ತೆ. ಇದರೊಳಗಡೆ ಫೈನ್ ಥ್ರೆಡ್ ಇರುತ್ತೆ. ಆ್ಯಂಡ್ ಈ ಫೈನ್ ಥ್ರೆಡ್ ಇದ್ಮೇಲೆ ಅದು ಮ್ಯಾಚಿಂಗ್ ಆಗೋದು ಟಾಪ್ ಕವರ್ ಒಳಗಡೆ ಇನ್ನೊಂದು ವ್ಯವಸ್ಥೆ ಇರಬೇಕಲ್ಲ. ಸೊ ಅದಕ್ಕೆ ದ ಮ್ಯಾಚಿಂಗ್ ಥ್ರೆಡ್ ಫಾರ್ ದಿ ಸ್ಕ್ರೂ ಈಸ್ ಪ್ರೊವೈಡೆಡ್ ಬೈ ದಿ ರಿಟೈನರ್. ಒಳಗಡೆ ರಿಟೈನರ್ ಅನ್ನೋಂಥ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಆ ರಿಟೈನರ್ ವ್ಯವಸ್ಥೆ ಅಲ್ಲಿ ಇಟ್ಬಿಟ್ಟಿರ್ತಾನೆ. ಒಳಗಡೆ ಈ ಆಚೆ ಕಡೆಯಿಂದ ನಾವು ಹೊರಗಡೆಯಿಂದ ಈ ಸ್ಕ್ರೂನ ಹಾಕಿದಾಗ ಒಳಗಡೆ ಅದು ತೊಗೋಬೇಕಲ್ಲ. ಸೊ ಅದಕ್ಕೆ ಅಲ್ಲಿ ಒಂದು ರಿಟೈನರ್ ಅನ್ನೋದನ್ನು ಪ್ರೊವೈಡ್ ಮಾಡಿರ್ತಾನೆ. ಅದನ್ನು ರಿಜಿಡ್ಲಿ ಫಿಕ್ಸ್ ಮಾಡಿರ್ತಾನೆ, ಅದನ್ನು ಟೈಟಾಗಿ ಫಿಕ್ಸ್ ಮಾಡಿರ್ತಾನೆ ಬಾಡಿಗೆ ಬೈ ಎ ಲಾಕಿಂಗ್ ನೆಟ್ನ ಯೂಸ್ ಮಾಡಿಕೊಂಡು ಅದನ್ನು ರಿಜಿಡ್ಡಾಗಿ ಫಿಕ್ಸ್ ಮಾಡಿರ್ತಾನೆ. ಮತ್ತು ಸ್ಪೇಸಸ್ ಆರ್ ಯೂಸ್ಡ್ ಇನ್ ಇನಿಷಿಯಲ್ ಸೆಟ್ಟಿಂಗ್ ಟು ಅಡ್ಜಸ್ಟ್ ದಿ ಟೆನ್ಷನ್ ಆಫ್ ಸ್ಪ್ರಿಂಗ್. ಈ ಸ್ಪ್ರಿಂಗ್ದು ಟೆನ್ಷನ್ ಅಡ್ಜಸ್ಟ್ ಮಾಡಬೇಕಾದ್ರೆ ಸ್ಪೇಸಸ್ ಅಂದರೆ ಈಗ ಇಲ್ಲಿಂದ ಇಲ್ಲಿಗೆ ಸ್ಪ್ರಿಂಗ್ ಅಡ್ಜಸ್ಟ್ ಮಾಡಬೇಕು, ಸ್ಪ್ರಿಂಗ್ದು ಟೆನ್ಷನ್ನು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಒಂದು ಪೀಸ್ನ ಇಡ್ತಾನೆ, ಇಲ್ಲಿ ಒಂದು ಪೀಸ್ನ ಇಟ್ಬಿಟ್ಟು ಈ ಪೀಸು ಎಷ್ಟು ಬೇಕೋ ಪ್ರೆಷರ್ ಹಿಂಗೆ ಇಟ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಪ್ರೆಷರ್ ಸೆಟ್ಟಿಂಗ್ ಆದಮೇಲೆ ಈ ಪೀಸ್ನ ತೆಗೆದುಬಿಡ್ತಾನೆ. ತೆಗೆದುತಾನೆ ಸ್ಪ್ರಿಂಗ್ ವಾಪಸ್ ಹಿಂಗೆ ಹೋಗಿ ಕೂತ್ಕೊಳುತ್ತೆ. ಆ ಟೆನ್ಷನ್ನ ಸೆಟ್ಟಿಂಗ್ ಮಾಡೋಕ್ಕೋಸ್ಕರ ಈ ಪೀಸ್ನ ಈ ಒಂದು ಡಿವೈಸ್ನ ಯೂಸ್ ಮಾಡ್ತಾರಲ್ಲ ಅದನ್ನು ಸ್ಪೇಸರ್ಸ್ ಅಂತ ಕರೀತಾರೆ. ಇನ್ನು ಹೋಲಿದೆ, ಸ್ಕ್ರೂಸ್ ಇದೆ, ಬಾಡಿಗೂ ಹೋಲಿದೆ, ಇದು ಸ್ಕ್ರೂಸ್ ಎಲ್ಲ ಒಳಗಡೆ ಹಾಕ್ತೀವಿ ಅಂತಂದಮೇಲೆ ಅಲ್ಲಿ ಲೀಕೇಜ್ ಆಗುವಂಥ ಪ್ರಾವಿಷನ್ಸು ಇರುತ್ತವೆ. ಲೀಕೇಜ್ ಬಿಟ್ವೀನ್ ದಿ ಕ್ಯಾಸ್ಟ್ ಬಾಡಿಯಿಂದ ಮತ್ತು ಸ್ಕ್ರೂಸ್ ಇವೆರಡರ ಮಧ್ಯೆ ಹೋಲ್ ಇರೋದರಿಂದ ಲೀಕೇಜ್ ಆಗುವಂಥ ಸಂಭವ ಇರ್ತವೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸೂಟಬಲ್ ಸೀಲ್ಸ್ನ ಹಾಕಿರ್ತಾನೆ. ಆ ಸೀಲ್ಸು ಹೀಟು ಮತ್ತು ಆಯಿಲ್ ರೆಸಿಸ್ಟೆನ್ಸ್ ರಬ್ಬರಿಂದ ಆ ಸೀಲ್ಸ್ನ ಮಾಡಿರ್ತಾನೆ. ಮತ್ತು ಪ್ಲಗ್ ಈಸ್ ಯೂಸ್ ಟು ಡಮ್ಮಿ ದ ಪೋರ್ಟ್. ಮತ್ತು ಇಲ್ಲಿ ಈ ಪೋರ್ಟ್ನ ಡಮ್ಮಿ ಮಾಡಿಬಿಡ್ಬೇಕಾದ್ರೆ ಅಲ್ಲಿ ಒಂದು ಪ್ಲಗ್ನ ಯೂಸ್ ಮಾಡ್ತಾನೆ. ಕೊನೆಯಲ್ಲಿ ಕಂಪ್ಲೀಟ್ ಅಸೆಂಬ್ಲಿ ಆಫ್ ದಿ ಆಲ್ ಪಾರ್ಟ್ ಇನ್ ಎ ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್. ಇಲ್ಲಿ ನೋಡಿ, ಕಂಪ್ಲೀಟು ಫುಲ್ಲು ಕ್ರಾಸ್ ಸೆಕ್ಷನ್ ಇದೆ. ಸೊ ಇವತ್ತಿಗೆ ಇಲ್ಲಿನ ಪ್ರೆಷರ್ ರಿಲೀಫ್ ವಾಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಪುನಃ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಆಲ್. ನಾಳೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.